ಇಲ್ಲ, ನಮ್ಮ ಕಾನೂನು ಹೇಗಿದೆ ಅಂತಂದರೆ, ತಪ್ಪು ಮಾಡುವವರೇ ಒಳ್ಳೆಯವರು, ಅದನ್ನ ಒಳ್ಳೆತನದಲ್ಲಿ ಇದು ಮಾಡೋದು ತುಂಬ ಕೆಟ್ಟೋದು ಅನ್ನೋ ರೀತಿ ಬಿಂಬಿಸ್ತಾ ಇದ್ದಾರೆ. ಇವಾಗ ನೋಡಿ, ರೇಣುಕಾಸ್ವಾಮಿ ವಿಷಯದಲ್ಲಿ, ರೇಣುಕಾಸ್ವಾಮಿ ಏನು ಚಿಕ್ಕ ಮಗುನ, ಅವನಿಗೆ ಗೊತ್ತಿರಲಿಲ್ವಾ ಹೆಣ್ಣಿನ ಹತ್ರ ಯಾವ ಥರ ಇರಬೇಕು, ಯಾವ ಥರ ಬಿಹೇವ್ ಮಾಡಬೇಕು ಅಂತ. ಬಟ್ ಎಲ್ಲ ಗೊತ್ತಿದ್ದೋನು ನಾನು ಗಂಡಸು ಏನು ಬೇಕಾದ್ರೂ ಮಾಡ್ಬೋದು ಅಂತೇಳ್ಬಿಟ್ಟು ಮನೆಯಲ್ಲಿ ಒಬ್ಬ ಪ್ರೆಗ್ನೆಂಟ್ ಲೇಡಿನ ಬಿಟ್ಬಿಟ್ಟು ಒಂದು ಹೆಣ್ಣಿನ ಹತ್ರ ಈ ಥರ ಕೆಟ್ಟದಾಗಿ ಬಂತು ಅಂತಂದರೆ ಅದು ತಪ್ಪಲ್ವಾ? ಗೊತ್ತಿದ್ದು ಅವ್ನು ತಪ್ಪು ಮಾಡ್ಬೋದು. ಆದರೆ ನಮ್ಮ ದರ್ಶನ್ನು ಆ ತಪ್ಪಿಗೆ ತಪ್ಪು ಮಾಡಬೇಡ ಅಂತೇಳ್ಬಿಟ್ಟು ವಾರ್ಕ್ ಕೊಟ್ಟರು, ಸ್ಟ್ರಾಂಗೇಗೂ ಕೊಟ್ಟರು. ಅಲ್ಲ, ಅಂಥವ್ರನ್ನ ಬಿಡಬಾರ್ದು, ಅಂಥವ್ರು ನಿಜವಾಗ್ಲೂ ಸಾಯಿಸಲೇಬೇಕಾಗಿತ್ತು. ಅವ್ರು ಬೇಕು ಅಂತ ಸಾಯಿಸಲಿಲ್ಲ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೆ, ಅಂಥವ್ರನ್ನ ನಿಜವಾಗ್ಲೂ ಆ ಸ್ಪಾಟಲ್ಲೇ ಸಾಯಿಸಬೇಕು. ಅದು ಬಿಟ್ಟು ಸಾಯಿಸ್ದಿರ ಇವರು ವಾರ್ನ್ ಕೊಟ್ಟರು. ಅದೇನು ಬೈ ಮಿಸ್ಟೇಕ್ ಆಗಿ ಹಿಂಗೋ ಸತ್ತೋದು. ಅದಾದಮೇಲೆ ಬುದ್ಧಿ ಹೇಳ್ದವ್ರನ್ನ ಒಳಗೆ ಹಾಕೋದು ಯಾವ ನ್ಯಾಯ? ನಮ್ಮ ಕಾನೂನು ಸರಿ ಇಲ್ಲ. ಇವ್ರನ್ನ ಒಳಗೆ ಹಾಕ್ದಿರ ಇಂಥವ್ರಿಗೆ ಬುದ್ಧಿ ಕಳಿಸಿದ್ದಾರೆ. ಅದಕ್ಕಾಗಿ ಶಿಕ್ಷೆ ಆಗಲೇಬೇಕು ಅಂತೇಳ್ಬಿಟ್ಟು ಸುಮ್ಮನೆ ಆಗಿದ್ದಿದ್ರೆ ನಮ್ಮ ಹೆಣ್ಮಕ್ಳು ಇವಾಗ ಧೈರ್ಯವಾಗಿ ಓಡಾಡ್ಬೋದಿತ್ತು. ಬಟ್ಟು ಅಂಥವ್ರಿಗೆ ಜೈಲಿಗೆ ಹಾಕ್ತಾ ಇದ್ದಾರಲ್ಲ, ಅದಕ್ಕೆ ಇವಾಗ ಕಾಮುಕರು ಎಲ್ಲ ಧಾರಾಳವಾಗಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಫಸ್ಟು ನಮ್ಮ ಕಾನೂನು ಸರಿ ಆಗಬೇಕು. ಏನಂತೀರ? ನಿಮ್ಮ ಅನಿಸಿಕೆ ಹೇಳಿ. ದರ್ಶನ್ ಏನಾದರೂ ರಿಯಲ್ ಹೀರೋ ಥರ ಈ ಆ್ಯಕ್ಷನ್ ಏನಾದರೂ ತೊಗೊಂಡಿಲ್ಲ ಅಂತಂದರೆ ಅವ್ನು ನಿಜವಾಗ್ಲೂ ಫರ್ದರ್ ಮುಂದುವರಿತಾ ಇದ್ದ. ಅವಳ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ, ಅವಳು ಸೆಕ್ಷುಲಿ ಹರಾಸ್ಮೆಂಟ್ ಮಾಡಲಿಕ್ಕೆ ಅವ್ನು ಏನು ಬೇಕಾದ್ರೂ ಮಾಡ್ತಿದ್ದ. ಅದಕ್ಕೆ ಚಾನ್ಸ್ ಕೊಡಬೇಕಾಗಿತ್ತಾ? ಹಂಗಾರೆ ದರ್ಶನ್ಗೆ ಗೊತ್ತಿದ್ದು ನನಗೆ ಗೊತ್ತಿಲ್ಲಮ್ಮ, ಪೊಲೀಸ್ ಹತ್ರ ಹೋಗಮ್ಮ ಅಂತೀಬಿಟ್ಟು ಅವ್ನು ಹೇಳಿ ಸೈಲೆಂಟ್ ಆಗಬೇಕಾಗಿತ್ತಾ? ಪೊಲೀಸರ ಹತ್ರ ಹೋದ್ರೆ ಏನು ಹೇಳ್ತಾರೆ? ಸುಮ್ಮನೆ ಒಂದು ವಾರ್ನ್ ಕೊಡ್ತಾರೆ, ಸುಮ್ಮನಾಗ್ತಾರೆ. ಆಮೇಲೆ ಇವನು ಮಾಡೇ ಮಾಡ್ತಾನೆ. ಸೊ ಇಂಥವ್ರಿಗೆಲ್ಲ ಚಾನ್ಸ್ ಕೊಡ್ತಾ ನಾವೇ ನಿನ್ನ ಕಾನೂನನ್ನ ಉಲ್ಲಂಘಿಸು ಅಂತೀಬಿಟ್ಟು ಚಾನ್ಸ್ ಕೊಟ್ಟಂಗೆ ನಾವೇ ಹುಟ್ಟಾಕ್ದಂಗೆ ಕಾಮುಕರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತಾಯಿದೆ ಅಲ್ವಾ?